ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ನೀವು ಮಾಡ್ತಿರ್ತಕ್ಕಂಥ ಕೆಲಸ. ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಬಾರದು ಮಾಡಿ ಏನಪ್ಪ ಮಾಡಿದೀವಿ? ಟ್ರೈ ಪಾರ್ಟಿ ಅಗ್ರಿಮೆಂಟ್ನ ನೈಸ್ ಕಂಪನಿಗೆ ಮಾಡಿಕೊಟ್ಟಿದ್ದು ಯಾರಪ್ಪ? ಯಾವ ಸಚಿವ ಸಂಪುಟದಲ್ಲಿ ಮಾಡಿದ್ರಿ? ಕೇಳದಂಗೆ ಪೊಲೀಸ್ನವ್ರನ್ನ ಅವರಿಗೆ ರಕ್ಷಣೆ ಕೊಟ್ಟು ಹಲವಾರು ಬಡ ಕುಟುಂಬಗಳ ಮನೆಗಳನ್ನು ಧ್ವಂಸ ಮಾಡಿ ಆ ಹೊಸಕೆರೆಹಳ್ಳಿ, ಆ ಪ್ರಮೋದ್ ಲೇಔಟ್, ಹೀಗೆ ಹಲವಾರು ಭಾಗದಲ್ಲಿ ಧ್ವಂಸ ಮಾಡಿ ಮನೆಗಳನ್ನು ರೈತರನ್ನ ಒಕ್ಕಲಪಿಸಿ 20 ವರ್ಷ ಆದರೂ ಆ ರೈತರಿಗೆ ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅದರ ಮೇಲೆ 150 ಜನ ಯಾವ ಕೋರ್ಟ್ಗೆ ಹೋದ್ರು, ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ. ಯಾವ KIDB ಮತ್ತು ನೈಸ್ ಕಂಪನಿ ಇಬ್ಬರು ಜಾಯಿಂಟ್ ಆಗಿ ಕೋರ್ಟ್ಗೆ ಹೋಗಿ ಹೇಳ್ತಾರೆ, ಕೋರ್ಟ್ನಲ್ಲಿ ನಾವು ಇಷ್ಟ ಬಂದಾಗ ಕೊಡ್ತೀವಿ, ಇಂಥ ಕಾಲಮಿತಿ ಒಳಗೆ ಹಣ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಕ್ಟ್ನಲ್ಲಿ ಇಲ್ಲ. ಇದನ್ನ ಕೋರ್ಟ್ ಮುಂದೆ ಹೇಳ್ತಾರೆ ನಮ್ಮ KIDB ಅಧಿಕಾರಿಗಳು, ವಕೀಲರು. 20 ವರ್ಷ ಆಗಿದೆ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಿ. ಇವತ್ತು ಯಾವ ನೈಸ್ ಕಂಪನಿ ₹1 ಆಗದೆ ಅವನು ಸ್ವಂತ ಸರ್ಕಾರದಿಂದ 10 ರೂಪಾಯಿಗೆ ಭೂಮಿನ ಲೀಸಿಗೆ ತಗೊಂಡು ಆ ಭೂಮಿ ತಗೊಂಡೋಗಿ ICICI ಬ್ಯಾಂಕಿಗೆ ಹಡ ಇಟ್ಟು, ಸರ್ಕಾರದ ಭೂಮಿನ ಹಡ ಇಟ್ಟು 150 ಕೋಟಿ ಬ್ಯಾಂಕಿಂದ ಸಾಲ ತಗೊಂಡು ಬಂದು ಸರ್ಕಾರದ ಭೂಮಿನ ಹಡ ಇಟ್ಬಿಟ್ಟು ದುಡ್ಡು ತಂದು ಈ ಒಂದು ಯೋಜನೆ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಏನು ದೇವೇಗೌಡರು ಇದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರ ನಿಮಗೆ? ಯಾವಾಗ ದೇವೇಗೌಡರು 2002 ಕನಕಪುರ ಲೋಕಸಭಾ ಕ್ಷೇತ್ರ ಅವತ್ತು ಚುನಾವಣೆ ಬಂತು, ಉಪಚುನಾವಣೆ. ಆಗ ಅವರು ಅಲ್ಲಿ ಗೆದ್ದಾಗ ಈ ಭಾಗದ ರೈತರು ಬಂದು ದೇವೇಗೌಡರನ್ನ ಕೇಳಿದ್ರು, ಈ ತರ ಎಲ್ಲ ಆಗಿದೆ ಅನ್ಯಾಯ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. 2002ನೇ ಇಸ್ವಿಯಿಂದ ಅವರು ಆ ರೈತರ ಪರವಾಗಿ ಯಾವೊಂದು ಹೋರಾಟ ಮಾಡಿದ್ದಾರೆ, ಆ ಕೋರ್ಟ್ನ ವಕೀಲರುಗಳಿಗೆ ಹಣ ಕೊಡಬೇಕಾದರೆ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ, ನಿಮ್ಮ ಯೋಗ್ಯತೆಗೆ ದೇವೇಗೌಡರನ್ನು ಪ್ರಶ್ನೆ ಮಾಡ್ತೀರಾ? ಅವರ ಉಗುರಿನ ಸಮಾನಕ್ಕಿಲ್ಲ ನೀವು, ಉಗುರಿನ ಸಮಾನಕ್ಕಿಲ್ಲ ನೀವು. 70 ವರ್ಷ ರಾಜಕೀಯ ಮಾಡಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ನಮಗೆ. ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಇವತ್ತು ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ, ಹೌದು ಕುಮಾರಸ್ವಾಮಿ ಕೂಸು ಬಿಡದಿದ್ದು, ಯಾವ ಟೌನ್ಶಿಪ್ ಬರಲಿಲ್ಲ, ನಿಮ್ಮ ಯೋಗ್ಯತೆ ಮಾಡ್ಲಿಕ್ಕಾಗಲಿಲ್ಲ. ಅವ್ರ ಜೊತೆ ಯಾವ ರೀತಿ ಸಂಬಂಧ ಮಾಡಿದ್ದೀರಿ? ಎಷ್ಟೆಷ್ಟು ಲ್ಯಾಂಡ್ನ ರೈತರಿಗೆ ಡಿನೋಟಿಫಿಕೇಶನ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರಂತೆ. ಲಪ್ಪ ಅಲ್ಲಿ ಕಟ್ತಿದೆಯಲ್ಲಪ್ಪ ಹೊಸಕೆರೆಹಳ್ಳಿ ಶೋಭಾ ಡೆವಲಪರ್ಸು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬರ್ತಾ ಇದೆಯಲ್ಲ, ಯಾರ್ದಪ್ಪ ಅದು ಆಸ್ತಿ? ಏನ್ ನಿಮ್ಮಪ್ಪ ಕೆಂಪೇಗೌಡರು ಸಾತ್ನೂರಿನಲ್ಲಿ ನಮಗೆ ಹೇಳ್ತಿರಲ್ಲ ಆಲೂಗೆಡ್ಡೆ ಬೆಳೆದು ಮಾಡಿದೀರ ಅಂತ? ಅಲ್ಲಿ ಬರ್ತಾ ಇದೆಯಲ್ಲ ಬೃಹತ್ ಕಟ್ಟಡ, ಹೆಂಗಪ್ಪ ಡಿನೋಟಿಫಿಕೇಶನ್ ಆಯ್ತು? ಯಾರಪ್ಪ NOC ಕೊಟ್ಟರು ನಿಮಗೆ? ಶೋಭಾ ಡೆವಲಪರ್ ಜೊತೆ ಆ ಮನೆ ಕಟ್ಟಿರೋದು ಶೋಭಾ ಡೆವಲಪರ್ ಈಗ ಇದೆಯಲ್ಲ ಸದಾಶಿವನಗರದಲ್ಲಿ. ನೀವು ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ಏನೇನು ಮಾಡ್ಕೊಂಡು, ಈಗ 1400 ಕೋಟಿ ಆಸ್ತಿವಂತರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ಯಾರಿದ್ದಾರೆ? ಇವತ್ತು ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ದೇವೇಗೌಡರು, ಕುಮಾರಸ್ವಾಮಿ ಮಕ್ಕಳ ಅತ್ಯಂತ ಶ್ರೀಮಂತ ಮಕ್ಕಳು. 100 ಎಕರೆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೌದಪ್ಪ, ನನ್ನ ಜಮೀನು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. 44-45 ಎಕರೆ 1984ರಲ್ಲಿ ನಾನು ಚಿತ್ರದ ಹಂಚಿಕೆ ರಾಜ್ಯದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಇದು ಅಂತಕ್ಕಂಥದ್ದನ್ನ ಒಬ್ಬ ನ್ಯಾಯಾಧೀಶರು ಅವರು ಇವತ್ತು ತೀರ್ಪಲ್ಲಿ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲಿಗಲ್ ಆಗಿ ಆ ಟೋಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ತೀರ್ಪು ಎಷ್ಟು ದಿವಸ ಆಯ್ತು? ಮಿಸ್ಟರ್ ಖರ್ಗೆ ಅವರೇ, ಬಹಳ ಮಾತನಾಡ್ತಿರಲ್ಲಪ್ಪ ಹೋಮ್ ಮಿನಿಸ್ಟ್ರು, ಇದಕ್ಕೇನಪ್ಪ ನಿಮ್ಮ ಉತ್ತರ? ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಆ ರಸ್ತೆ ಒಳಗೆ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಅಲ್ಲೆಲ್ಲ ಫುಟ್ಪಾತ್ ಅಲ್ಲಿ ಜೀವನ ಮಾಡ್ತಕ್ಕಂಥವ್ರನ್ನ ಒಕ್ಕಲಿಪಿಸಿದಿರಲ್ಲ, ಅಲ್ಲಿಂದ ರೈತರದೊಂದು ಭಾಗ, ಅವ್ರನ್ನ ದರೋಡೆಕೋರು ಹೋಗಿ ಮಾಡಿ ಕೆಲಸ ಮಾಡಿ ಅಂತೀರಾ, ಈಗ ಪಿಕ್ ಪ್ಯಾಕೆಟ್ ಮಾಡಿ ಅಂತೀರಾ. ಕಷ್ಟಪಟ್ಟು
ಸ್ವಾಭಿಮಾನದಲ್ಲಿ ಬದುಕ್ತವ್ರಿಗೆ ಜಾಗ ಏನು ಕೊಟ್ಟಿದ್ದೀರಿ? ಅವರಿಗೆ ನಿಮ್ಮ ಯೋಗ್ಯತೆಗೆ ಜಾಗ ಕೊಡದೆ ಇವತ್ತು ಅವ್ರನ್ನ ಖಾಲಿ ಮಾಡಿ ಬೀದಿಗೆ ತಂದು ನಿಂತಿದ್ದೀರಿ. ಹಲವಾರು ಹಳ್ಳಿಗಳಿಂದ ಬಂದು ಜೀವನ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.